ಪಕ್ಷದಲ್ಲೇ ಕೇಳೋದು ಬೆಟ್ರ್ ಅಲ್ವಾ? ನಾನು ಇಷ್ಟು ಹೇಳಿದ್ದೀನಿ, ಪಕ್ಷ ಹೇಳಿದ್ರೆ ನಾನು ಅವ್ರು ಎಲ್ಲಿ ಹೇಳಿದ ಕಡೆ ನಾನು ಹೋಗ್ತಾ ಇದ್ದೀನಿ ಅಂತ. ನನ್ನ ನಿಲುವು ಇದೆ, ಪಕ್ಷ ಹೇಳಿದ ಕಡೆ ನಾನು ಹೋಗ್ತೀನಿ. ಇದು ಪಕ್ಷದ ಲೀಡರ್ಸು ಅಥವಾ ಪಕ್ಷದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೋ ಅವ್ರನ್ನ ಕೇಳೋದು ಉತ್ತಮ. ಮಂಗಳೂರು ಹೋದ್ರು, ಮೈಸೂರು ಹೋದ್ರು, ಮಂಡ್ಯದ ವಿಚಾರನೇ ಮಾತಾಡ್ತೀರಾ. ಮೈಸೂರು ವಿಚಾರ, ಮಂಗಳೂರು ವಿಚಾರ ಮಾತಾಡಲ್ಲ ಮೀಡಿಯಾ. ಯಾಕೆ? ನಾನು ಒಪ್ಕೊಂಡೆ. ಅದಾದ ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ನಾನು ನನ್ನ ಮನಸ್ಫೂರ್ತಿಯಾಗಿ ಈ ಸೀಟ್ನ ನಾನು ಬಿಟ್ಟುಕೊಡ್ತಾ ಇದ್ದೀನಿ. ನಾನು BJP ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸೇರ್ತೀನಿ ಅಂತ ಅದಾದಮೇಲೆ ನಾನು ಹೇಳಿದ್ದು ಅದು ಸಹಕಾರವೇ ತಾನೇ. ನಾನೇ ಇಂಡಿಪೆಂಡೆಂಟ್ ಆಗಿ ನನ್ನ ಹಠಕ್ಕೆ ನಿಂತು ನನ್ನ ಪ್ರತಿಷ್ಠೆಗಾಗಿ ನಿಂತರೆ ಆ ಕಡೆನೋ ಈ ಕಡೆನೋ ಹೆಚ್ಚು ಕಡಿಮೆ ಆಗುವಂಥ ಅವಕಾಶ ಇದೆ ಅಂತ ನೀವು ಒಪ್ಕೊಳ್ತೀರಾ ಇಲ್ವೋ? ಅದನ್ನು ಮಾಡಿಲ್ಲ ಅಂದರೆ ಅದು ಪ್ರಚಾರಕ್ಕಿಂತ 100 ಪಟ್ಟು ಜಾಸ್ತಿ ಅಂತ ನಿಮ್ಗೆ ಅರ್ಥ ಆಗಿಲ್ವಾ? ಇನ್ನು ಏನು ಈ ಪ್ರಶ್ನೆ ಕೇಳ್ತೀರಾ ನೀವು? ಸೋತ ಸೀಟನ್ನು ಯಾರು ಬಿಟ್ಕೊಡಲ್ಲ ಎಲ್ಲೂ. ಗೆದ್ದ ಸೀಟು ನನಗೆ ಅಷ್ಟೊಂದು ಅಂಬರೀಷ್ ಅವರ ಒಂದು ಬೆಂಬಲಿಗರು ಸಪೋರ್ಟ್ರು ಇದ್ದಂಥ ಒಂದು ಜಾಗವನ್ನು ನಾನು ಮನಸ್ಫೂರ್ತಿಯಾಗಿ ನಾನು ಬಿಟ್ಟು ಅದೇ ಪಾರ್ಟಿನ ನಾನು ಸೇರ್ಕೊಂಡಿದ್ದೀನಿ ಅಂದರೆ ಅದು ನನಗೆ ಅದಕ್ಕಿಂತ ದೊಡ್ಡ ಸಹಕಾರ ಇನ್ನೇನು ಕೊಡೋಕ್ಕಾಗುತ್ತೆ? ಅದನ್ನು ಅರ್ಥ ಮಾಡ್ಕೊಳ್ಳಲ್ವಲ್ಲ ಯಾರು? ಅಲ್ಲಲ್ಲ, ಯಾರು ಏನಾಗ್ತಿದೆ ಅಂದರೆ ಈಗ ನಮ್ಮಂಥವರು ಅಥವಾ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬರೋವ್ರನ್ನೇ ಎಷ್ಟು ಹೆದರ್ಸಿ ಕಳಿಸ್ಬಿಡ್ತಾರೆ ಅಂದರೆ ಜನ. ಇದಕ್ಕೇನೆ ತುಂಬ ಜನ ಹೆದರ್ತಾರೆ. ಅಯ್ಯೋ ಇಲ್ಲಿಗೆ ಬಂದರೆ ಈ ರೀತಿಯೆಲ್ಲ ನಾವು ಮಾಡದೇ ಇರೋದು, ನಮ್ಗೆ ಇಲ್ಲದೆ ಇರೋ ಆ ಉದ್ದೇಶವನ್ನು ನಮಗೆ ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ನಮ್ಮನ್ನು ಬೇರೆ ಥರ ಲೇಬಲ್ ಮಾಡ್ತಾರೆ ಅನ್ನೋದು ಭಯಕ್ಕೇ ತುಂಬ ಜನ ವಿದ್ಯಾವಂತರಿರಲಿ ಅಥವಾ ಬೇರೆ ವೆರಿ ಗುಡ್ ಇಂಟೆನ್ಷನ್ಸ್ ಇರೋರು ಇವತ್ತಿನ ದಿನ ಪಾಲಿಟಿಕ್ಸ್ಗೆ ಬರದೇ ಇರೋ ಕಾರಣ ಅದಕ್ಕೆ ನಮ್ಮ ರಾಜಕಾರಣ ಈ ರೀತಿ ಹಾಳಾಗ್ತಾ ಇರೋದು. ಬಿಡಿ ನಮ್ಮಂಥವ್ರನ್ನ ಬರೋದು ಬಿಡಿ, ಒಂದು ಅಲ್ಲೆಲ್ಲಾದರೂ ಒಂದು ದೇಶದಲ್ಲಿ ಬದಲಾವಣೆ ತರೋಣ. ನಾವು ಬರೀ ಇವ್ರಂಗಂದ್ರು ಅವ್ರು ಹಿಂಗೆ ಅಂದರು ಇದನ್ನ ಬಿಟ್ಟು ನಾವು ಬೇರೆ ವಿಚಾರ ಮಾತಾಡೋಣ ಬನ್ನಿ. ನೀವು ಮಂಡ್ಯದವರು? ಮೈಸೂರು? ಈಗ ಮಂಡ್ಯ ಪ್ರೆಸ್, ಮೈಸೂರು ಪ್ರೆಸ್ ಅಲ್ಲಲ್ಲ. ನೀವು ಯಾವ ಅಂದರೆ ಯಾವ ಹೇಳ್ತಾ ಇರೋದು ಬರೀ ಮಂಡ್ಯ ಬಗ್ಗೆ. ಈ ಪ್ರಶ್ನೆ ಬಿಟ್ಟು ಇನ್ನೇನು ಇಲ್ವಾ ಇಂಟ್ರೆಸ್ಟು? ಅಲ್ಲ, ಸುಮಲತಾ ನೋಡಿದ್ರೆ ಬರೀ ಮಂಡ್ಯ ವಿಚಾರ. ಅರೆ ಮಂಡ್ಯದಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ, ಸಕ್ರಿಯವಾಗಿ ನಡೀತಾ ಇದೆ. ನಿಮ್ಗಿಂತ ನನಗೆ ಕಾಳಜಿ ಇದೆ ಬಿಡಿ. ಅಲ್ಲ, ಆ ಥರ ಹೇಳಿದಾಗ ಮಾಧ್ಯಮದವರಾಗಿ ನೀವು, ಯಾಕಂದರೆ ನಿಮ್ಮ ಹತ್ರ ದಾಖಲೆಗಳೆಲ್ಲ ಇರುತ್ತೆ. ಪರಿಹಾರದ ಬಗ್ಗೆ ಫಸ್ಟ್ ಸಂಸತ್ತಲ್ಲಿ ನಾನೇ ರೇಸ್ ಮಾಡಿದ್ದು, ಬರಕ್ಕೆ ಕಾಂಪನ್ಸೇಷನ್ ಕೊಡಬೇಕು, ನಮ್ಮ ರೈತರ ನೆರವಿಗೆ ಬರಬೇಕು ಅನ್ನೋವಂಥ ವಿಚಾರವನ್ನು ಮಾತಾಡಿದ್ದೆ ನಾನು. ಅದನ್ನು ಬೇಕಾದರೆ ಆ ವಿಡಿಯೋ ಲಿಂಕ್ನ ನಿಮಗೆ ಕಳಿಸ್ತೀನಿ. ನೀವು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ಯಾರು ಈ ರೀತಿ ನಾಯಕರು ಹೇಳ್ತಿದ್ದಾರೆ ಅವ್ರಿಗೆ ತೋರಿಸ್ಕೊಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ, ಯಾರು ಏನು ಕೇಳಿದ್ರೆ ಏನು ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದು ವ್ಯವಸ್ಥೆ ಹೆಂಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಒಬ್ಬ ಸಂಸದರು ಹೋಗಿ ಅಲ್ಲಿ ನಿಂತ್ಕೊಂಡು ಸಾವಿರಾರು ಕೋಟಿ ತರುವಂಥ ಒಂದು ವಿಷಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕು. ಅದರ ನಿರ್ಧಾರ ಮಾಡೋದು ಸರ್ಕಾರ. ಇನ್ನೊಂದು ವಿಷಯ ಹೇಳ್ತೀನಿ ಕ್ಲಿಯರ್ ಆಗಿ, ಸ್ಪಷ್ಟವಾಗಿ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ರಾಜ್ಯಕ್ಕೆ NDRF SDRF ಅಂತ. NDRF ಅಲ್ಲಿ SDRF ಪೋರ್ಷನ್ ಎಷ್ಟಿದೆ ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದನ್ನು ಈ ರಾಜ್ಯ ಸರ್ಕಾರದವರು ಇನ್ನೂ NDRF ಇಂದ ಬರಬೇಕು ಅಂದರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಅದಕ್ಕೆ ಒಂದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನು ಸರಿಯಾದ ಸಮಯಕ್ಕೆ ಇಲ್ಲಿಂದ ತಲುಪಿಸಲಿಲ್ಲ. ಆ ಕಾರಣಕ್ಕೆ ಒಂದಷ್ಟು ಫಂಡ್ಸ್ ಇನ್ನೂ ಬರೋದನ್ನು ಅಲ್ಲಿ ಬರೋಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ನಾವು ಬೇಕು ಅಂತಲೇ ಅದಕ್ಕೆ ಒಂದು ಈ ರೀತಿ ಒಂದು ಎಲೆಕ್ಷನ್ ಟೈಮಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಾವು ಇದನ್ನು ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಸಹಾಯ ಮಾಡಬಾರ್ದು ಅಥವಾ ಕರ್ನಾಟಕಕ್ಕೆ ಈ ರೀತಿಯ ಒಂದು ಪರಿಹಾರ ಕೊಡಬಾರ್ದು ಅನ್ನೋ ವಿಚಾರ ಯಾವತ್ತೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಲ್ಲ, ಯಾರೂ ತಟಸ್ಥವಾಗಿ ಏನೂ ಇರಲಿಲ್ಲ. ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಎಲ್ಲರೂ ಓಡಾಡಿ ಕೆಲಸ ಮಾಡ್ತಾನೇ ಇದ್ದಾರೆ. ಈಗ ನಾನೇ ಹೋಗಿ ಏನೋ ಕಾರಲ್ಲಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ. ನನಗೆ ಪಕ್ಷದಿಂದ ಬರಬೇಕು ಅಥವಾ NDA ಅಲಯನ್ಸ್ ಇರೋವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು. ಇಂಥ ಕಡೆ ನೀವು ಬರಬೇಕು, ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ನೀವು ಬರೋಕ್ಕಾಗತ್ತಾ ಅನ್ನೋಂಥ ವಿಚಾರ ಅವ್ರು ಪ್ಲ್ಯಾನ್ ಮಾಡಬೇಕೇ ಹೊರತು ನಾನಾಗಿ ನಾನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ.
ಈಗ ನಿನ್ನೆ ಉಡುಪಿಗೆ ಹೋಗಿದ್ದು ಅಲ್ಲಿಯ ಅಭ್ಯರ್ಥಿ ನನ್ನನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲೇಬೇಕು, ಎಲ್ಲ ಮಹಿಳೆಯರು ನಿಮ್ಮನ್ನು ನೋಡ್ತಾ ಇರೋದು. ನಿಮಗೆ ಏನೋ ಈ ವಿಷಯದಲ್ಲಿ ಅದು ವಿಶೇಷವಾಗಿ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದರೆ ಇದೇ ಪ್ರಶ್ನೆ ಕೇಳ್ತಾ ಇರ್ತೀರ. ನಾನು ಸ್ಪಷ್ಟವಾಗಿ ತುಂಬ ಸಂತೋಷ. ಆದರೆ ನಾನು ಹೇಳ್ತಾ ಇದ್ದೀನಲ್ಲ, BJP ಪಕ್ಷ ಅವರ ಕೋಆರ್ಡಿನೇಟು ಪ್ಲ್ಯಾನ್ ಮಾಡಿ ಯಾವಾಗ ನನಗೆ ಇರ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ. ವೆರಿ ಸಿಂಪಲ್ ಅಲ್ವಾ? ನನಗೆ ಯಾವ ರೀತಿ ಪ್ಲ್ಯಾನು ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ. ಎಲ್ಲೂ ಹೊರಗಡೆ ಇಟ್ಟಿಲ್ಲ. ಕ್ಷೇತ್ರದಿಂದ ಯಾಕೆ ಹೊರಗಡೆ ಇಡ್ತಾರೆ? ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದರೆ ನಾನು BJP ಯಾಕೆ ಸೇರ್ಕೋಬೇಕಿತ್ತು? ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದರೂ ಅರೆಸ್ಟ್ ಮಾಡ್ತಿದ್ರಾ? ಏನಾದರೂ ನಿರ್ಬಂಧ ಆಯ್ತಾ ನನಗೆ BJP ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ? ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು. ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೆ ನನ್ನ ಸಪೋರ್ಟ್ನ ಕೊಡೋಕ್ಕೆ. ಅದು ತುಂಬ ಸ್ಪಷ್ಟ ಅಂತ ನಿಲುವು ನನ್ನದು. ಅದರಲ್ಲಿ ಬೇರೆ ಅರ್ಥ ಕ್ಷೇತ್ರದಲ್ಲಿ ಯಾವ ವಾತಾವರಣವೂ ಇಲ್ಲ. ಯಾರೋ ಕೆಲವರು ಆ ರೀತಿ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು. ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ. ಸುಮಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂಗೆ. ಬೇರೆಯವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು, ಈ ಕಡೆ ಪ್ರಚಾರಕ್ಕೆ ಹೋಗು, ಫಲಾನ ಅಭ್ಯರ್ಥಿಗೆ ನೀನು ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ. ಆ ಕೆಲಸ ನಾನು ಮಾಡೋಕ್ಕೂ ಹೋಗಲ್ಲ. ಇನ್ನೊಂದು ಸತ್ಯ ಏನು ಅಂತಂದರೆ, ನನ್ನ ಚುನಾವಣೆ ಬಂದಿದ್ದಾಗಲೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಲೂ ಹೇಳಿಲ್ಲ. ಅವರೇ ಖುದ್ದಾಗಿ ಬಂದು ನಾನು ನಿಮ್ಮ ಪರವಾಗಿ ನಿಲ್ತೀನಿ, ಎಲ್ಲೆಲ್ಲಿ ಬರಬೇಕು ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದರು ನನ್ನ ಪರವಾಗಿ. ಅದು ನಿಮ್ಮ ಗಮನದಲ್ಲಿರಲಿ. ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೆಲ್ ಮಾಡಲ್ಲ, ಫೋರ್ಸು ಮಾಡಲ್ಲ. ಅದು ನಮ್ಮ ಸ್ವಭಾವನೇ ಅಲ್ಲ. ಇನ್ನು ಉಳಿದಿದ್ದು ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ, ಹೋದ ಬಾರಿನೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ದರು. ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ಪರವಾಗಿ. ಅಲ್ಲೇ ನಿಮ್ಗೆ ಅರ್ಥ ಆಗಬೇಕಲ್ವ, ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ, ಮಾಡಿಲ್ಲ. ಸ್ವಇಚ್ಛೆಯಿಂದ ಯಾವುದೂ ಆಗಲ್ಲ. ಪಕ್ಷ ಎಲ್ಲೆಲ್ಲಿ ನಮಗೆ ಅಗತ್ಯ ಇದೆ ಅಂತ ಆ ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಅಭ್ಯರ್ಥಿಗಳ ಮೂಲಕನೋ ಅಥವಾ ಆ ಭಾಗದ ಶಾಸಕರು ಅಥವಾ ಅಲ್ಲಿ ಆ ಜನ ಕೇಳುವಾಗ ಅವರು ನಮಗೆ ಆ ರಿಕ್ವೆಸ್ಟ್ನ ಕಳಿಸ್ಕೊಟ್ಟು ಈ ರೀತಿ ಪ್ರೋಗ್ರಾಮ್ ಹಾಕಬೇಕು ಅಂತ ಇದ್ದೀವಿ ಅಂತ ಹಾಕಿ ಕಳಿಸ್ತಾರೆ. ಅಥವಾ ಅಭ್ಯರ್ಥಿ ನಮಗೆ